Physical properties of metal and non-metal. Name some common metals. ಯಾವುದೆಲ್ಲ ಮೆಟಲ್ ಅಂತ? ಐರನ್, ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ನಿಕ್ಕಲ್, ಮರ್ಕ್ಯೂರಿ, ಸಿಲ್ವರ್, ಗೋಲ್ಡ್. ನೇಮ್ ಸಮ್ ಕಾಮನ್ ನಾನ್ ಮೆಟಲ್. ಕಾರ್ಬನ್, chlorine, nitrogen, oxygen, sulfur, iodine. Metal are hard to cut, except two metal. Name such metal. Sodium and potassium. Give example. Explain the term malleability. Malleability is the property of beating of metal into sheet. ನಾವು ಬೀಟ್ ಮಾಡಿದಾಗ ಅದು ಶೀಟ್ ರೂಪದಲ್ಲಿ ಬರ್ತದೆ, ಆ ಪ್ರಾಪರ್ಟಿಗೆ ಮ್ಯಾಲೆಬಿಲಿಟಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಎ ಪೀಸ್ ಆಫ್ ಎನಿ ಇಫ್ ಯು ಟೇಕ್ ಎ ಪೀಸ್ ಆಫ್ ಎನಿ ಮೆಟಲ್, ಐರನ್, ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ನೀವು ಬೇಕಾದರೆ ಪರೀಕ್ಷಿಸಬಹುದು. ಯಾವುದಾದ್ರೂ ಒಂದು ಮೆಟಲ್ ಅಂತ ತಗೊಂಡು ಬೀಟ್ ಇಟ್ ವಿತ್ ಎ ಹ್ಯಾಮರ್. ಹ್ಯಾಮರಲ್ಲಿ ಸರಿಯಾಗಿ ಬಡಿಯುವಾಗ ಇಟ್ ಬಿಕಮ್ ಲಾಂಗರ್ ಆ್ಯಂಡ್ ಲಾರ್ಜರ್. ಅದು ಲಾರ್ಜರ್ ಆಗ್ತಾ ಹೋಗ್ತದೆ, ದೊಡ್ಡದಾಗಿ ಹೋಗ್ತದೆ. ಎಷ್ಟು ಬೀಟ್ ಮಾಡಿದ್ರು ಅದು ಡು ನಾಟ್ ಬ್ರೇಕ್ ಆಗೋದಿಲ್ಲ, ಅದು ಲಾರ್ಜರ್ ಆಗ್ತಾ ಹೋಗ್ತದೆ. ದಸ್ ಮೆಟಲ್ಸ್ ಕ್ಯಾನ್ ಬಿ ಒಬ್ಟೆಂಡ್ ಆಸ್ ಎ ಥಿನ್ ಶೀಟ್. ನಾವು ಬಡಿತಾ ಹೋದಾಗೆ ಅದು ಶೀಟ್ ರೂಪದಲ್ಲಿ ಬರ್ತದೆ, ಬ್ರೇಕ್ ಆಗದೆ. ಆ ಪ್ರಾಪರ್ಟಿಗೆ ಮ್ಯಾಲೆಬಿಲಿಟಿ ಹೇಳ್ತಾರೆ. ನೇಮ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದೀಸ್ ಕ್ಯಾನ್ ಬಿ ಬೀಟನ್ ಇಂಟು ಶೀಟ್. ಆ ಪ್ರಾಪರ್ಟಿಗಿಂತ ಎಕ್ಸಾಮಲ್ಲಿ ಈ ರೀತಿ ಸಹ ಕೇಳ್ತಾರೆ, ಬೀಟನ್ ಇಂಟು ಶೀಟ್ ಆಗಿ ಮಾಡುವ ಪ್ರಾಪರ್ಟಿ ಹೆಸರು ಹೇಳಿ ಅಂತ. ಅದು ಮ್ಯಾಲೆಬಿಲಿಟಿ. ನಾನ್ ಮೆಟಲ್ ಡು ನಾಟ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಒನ್. ನೇಮ್ಸ್ ದ ನಾನ್ ಮೆಟಲ್. ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಪಾಸ್ ಆಗದ ನಾನ್ ಮೆಟಲ್ ಯಾವ? ನಿಜವಾಗಿ ಯಾವುದರಲ್ಲಿ ಸಹ ನಾನ್ ಮೆಟಲಲ್ಲಿ ಹೀಟ್ ಪಾಸ್ ಆಗೋದಿಲ್ಲ, ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ, ಆದರೆ ಒಂದರಲ್ಲಿ ಬರ್ತದೆ. ಅದು ಯಾವ ನಾನ್ ಮೆಟಲ್ ಅಂತ? ಕಾರ್ಬನ್ ಈಸ್ ದ ನಾನ್ ಮೆಟಲ್. ಕಾರ್ಬನ್ ಕೂಡ ಒಂದು ನಾನ್ ಮೆಟಲ್ ಆ್ಯಂಡ್ ಇಟ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಸ್ ಎ ಗ್ರಾಫೈಟ್. ಅದರಲ್ಲಿ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ, ಇದೊಂದು ಕಾರ್ಬನ್ ಮಾತ್ರ ಒಂದು ನಾನ್ ಮೆಟಲ್, ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ ಅಂತ. ನೇಮ್ ದ ಟೂ ನಾನ್ ಮೆಟಲ್ ವಿಚ್ ಆರ್ ಸಾಫ್ಟ್ ಸಾಲಿಡ್. ನಾನ್ ಮೆಟಲಲ್ಲಿ ಸಾಫ್ಟ್ ಸಾಲಿಡ್ ರೂಪದಲ್ಲಿರುವ ನಾನ್ ಮೆಟಲ್ ಯಾವುದಂತ? ಸಲ್ಫರ್ ಆ್ಯಂಡ್ ಅಯೋಡಿನ್, ಸಾಫ್ಟ್ ಸಾಲಿಡ್. ನೇಮ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್. ಆ ಪ್ರಾಪರ್ಟಿಗೆ ವೈರ್ ಆಗಿ ನಾವು ಎಳೆಯುವಾಗ ಬರ್ತದಲ್ಲ, ಆ ಪ್ರಾಪರ್ಟಿಗೆ ಏನು ಹೆಸರು ಎಂದು? ಆ ಪ್ರಾಪರ್ಟಿಯನ್ನು ಡಕ್ಟಿಲಿಟಿ ಎಂದು ಹೇಳ್ತಾರೆ. ವಾಟ್ ಡು ಯು ಮೀನ್ ಬೈ ಡಕ್ಟಿಲಿಟಿ? ಇದನ್ನು ಉಲ್ಟಾ ಮಾಡಿ ಬರೆಯುವುದು. ವಿಚ್ ಸಬ್ಸ್ಟೆನ್ಸ್ ಶೋ ದಿಸ್ ಪ್ರಾಪರ್ಟಿ? ದ ಪ್ರಾಪರ್ಟಿ ವಿಚ್ ಅಲೌಸ್ ಎ ಸಬ್ಸ್ಟೆನ್ಸ್ ಟು ಬಿ ಡ್ರಾನ್ ಇನ್ ಟು ವೈರ್. ವೈರ್ ಆಗಿ ಎಳೆಯುವ ಇದಕ್ಕೆ ಪ್ರಾಪರ್ಟಿಗೆ ನಾವು ಡಕ್ಟಿಲಿಟಿ ಇಸ್ ಕಾಲ್ಡ್ ಡಕ್ಟಿಲಿಟಿ. ಮೆಟಲ್ ಹ್ಯಾವ್ ಡಕ್ಟಿಲಿಟಿ. ಫಾರ್ ಎಕ್ಸಾಂಪಲ್, ಯಾವುದೆಲ್ಲ ಡಕ್ಟಿಲಿಟಿ ಪ್ರಾಪರ್ಟಿ? ಕಾಪರ್, ಅಲ್ಯೂಮಿನಿಯಂ. ಕಾಪರ್ ವೈರ್ ಉಂಟು, ಅಲ್ಯೂಮಿನಿಯಂ ವೈರ್ ಉಂಟು, ಐರನ್ ಉಂಟು. ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ ವೆನ್ ಹಾಟ್ ಮಾಡುವಾಗ ಅದು ವೈರ್ ಇದರಲ್ಲಿ ಬರ್ತದೆ. ಇಫ್ ಯು ಪುಟ್ ದ ಒನ್ ಎಂಡ್ ಆಫ್ ದ ರಾಡ್ ಆಫ್ ಎ ಮೆಟಲ್ ಇನ್ ಹಾಟ್ ವಾಟರ್, ಯು ಫೀಲ್ ಹಾಟ್ ಅಟ್ ಅದರ್ ಎಂಡ್. ಮೆಟಲಲ್ಲಿ ಯಾಕೆ ಆ ರೀತಿ ಒಂದು ಕಡೆ ವಾಟರಲ್ಲಿ ಹಾಕಿದ್ರೆ ಮತ್ತೊಂದು ಕಡೆ ಬಿಸಿ ಆಗ್ತದೆ ಯಾಕೆ ಅಂತ? ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಕಾಲ್? ಆ ಪ್ರಾಪರ್ಟಿ ಹೆಸರು ಏನಂತ? The above observation means heat is transmitted from one end to the other. ಯಾವಾಗ ಸಹ ಹೀಟ್ ಟ್ರಾನ್ಸ್ಮಿಟ್ ಆಗ್ತದೆ ಒನ್ ಎಂಡಿನಿಂದ ಅದರ್. ಇದೆಲ್ಲ ಮೆಟಲ್ಗೆ ಆ ಪ್ರಾಪರ್ಟಿ ಉಂಟು, ಯಾವುದು ಹೀಟ್ ಟ್ರಾನ್ಸ್ಮಿಟೆಡ್ ಆಗೋದು. ದಿಸ್ ಪ್ರಾಪರ್ಟಿ ಆಫ್ ಮೆಟಲ್ ಇಸ್ ಕಾಲ್ಡ್, ಹೀಟ್ ಪಾಸ್ ಆಗೋ ಪ್ರಾಪರ್ಟಿ ಆಫ್ ಮೆಟಲ್ಗೆ ಎಂತ ಹೇಳ್ತಾರೆ ಕೇಳಿದ್ರೆ ಕಂಡಕ್ಟಿವಿಟಿ. ಆ ಪ್ರಾಪರ್ಟಿಗೆ ಕಂಡಕ್ಟಿವಿಟಿ ಹೇಳೋದು. ಆಫ್ ಫಾಲೋವಿಂಗ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವಿಚ್ ಅಕ್ಕರ್ಸ್ ಇನ್ ಲಿಕ್ವಿಡ್ ಸ್ಟೇಟ್ ಆಟ್ ಎ ಆರ್ಡಿನರಿ ಟೆಂಪರೇಚರ್. ಯಾವುದೆಲ್ಲ ಲಿಕ್ವಿಡ್ ಸ್ಟೇಟಲ್ಲಿ ಮೆಟಲಲ್ಲಿ ಸಿಗ್ತದೆ? ಮರ್ಕ್ಯುರಿ ಲಿಕ್ವಿಡ್ ಸ್ಟೇಟಲ್ಲಿ ಮೆಟಲ್. ಮರ್ಕ್ಯುರಿ ಯಾವಾಗ ಸಹ ಲಿಕ್ವಿಡ್ ಸ್ಟೇಟಲ್ಲಿ ಸಿಗುತ್ತದೆ, ಇದು ಮೆಟಲ್ಗೆ ಎಕ್ಸಾಂಪಲ್. ಆ್ಯಂಡ್ ನಾನ್ ಮೆಟಲಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುವುದು ಯಾವುದು ಕೇಳಿದರೆ ಬ್ರೋಮಿನ್. ಬ್ರೋಮಿನ್ ಯಾವಾಗ ಸಹ ನಾನ್ ಮೆಟಲ್, ಅದು ಕೂಡ ಲಿಕ್ವಿಡ್ ಸ್ಟೇಟಲ್ಲಿ ಸಿಗುತ್ತದೆ ನಮಗೆ. ನೇಮ್ ಒನ್ ಮೆಟಲ್ ವಿಚ್ ಹ್ಯಾಸ್ ಎ ಮೆಟಲಿ ಲಸ್ಟರ್. ಅಯೋಡಿನ್. ವಿಚ್ ಪ್ರಾಪರ್ಟಿ ಆಫ್ ಮೆಟಲ್ ಮೇಕ್ ದೆಮ್ ಯೂಸ್ಫುಲ್ ಆ್ಯಸ್ ರಿಂಗಿಂಗ್ ಬೆಲ್ಸ್. ಆ ಪ್ರಾಪರ್ಟಿ ಹೆಸರು ಎಂತ? ರಿಂಗಿಂಗ್ ಬೆಲ್ನ ಶಬ್ದ ಕೇಳುವ ಪ್ರಾಪರ್ಟಿ ಹೆಸರು ಸೋನೋರಿಟಿ ಹೇಳ್ತಾರೆ. ವಾಟ್ ಮೇಕ್ ಅಲ್ಯೂಮಿನಿಯಂ ಯೂಸ್ಫುಲ್ ಫಾರ್ ರ್ಯಾಪಿಂಗ್ ಆಫ್ ಫುಡ್ ಐಟಮ್ ಪಾರ್ಸೆಲ್ ತರುವಾಗ ಅಲ್ಯೂಮಿನಿಯಂ ಕವರನ್ನೇ ಹಾಕಿ ಸುತ್ತ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ. ಅಲ್ಯೂಮಿನಿಯಂ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಥಿನ್ ಶೀಟ್. ಅಲ್ಯೂಮಿನಿಯಮನ್ನು ಎಷ್ಟು ಬೀಟನ್ ಮಾಡುವಾಗ ಎಷ್ಟು ತಿನ್ ಶೀಟ್ ಬೇಕಾದರೂ ಮಾಡಿ, ಇದು ಮ್ಯಾಲಿಬಿಲಿಟಿ ಪ್ರಾಪರ್ಟಿದು ಎಕ್ಸಾಂಪಲ್. ತಿನ್ ಶೀಟ್ ಮಾಡ್ಬೋದು, ವಿಚ್ ಕ್ಯಾನ್ ಬಿ ಫೋಲ್ಡೆಡ್ ಇಂಟು ಎನಿ ಶೇಪ್. ಅದನ್ನು ನಮಗೆ ಬೇಕಾದ ಶೇಪಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇಟ್ ಈಸ್ ರೆಡಿಲಿ ಅವೈಲೇಬಲ್ ಆಟ್ ಅಫೋರ್ಡೇಬಲ್ ಕಾಸ್ಟ್. ನಮಗೆ ಬೇಕಾದ ರೀತಿಯಲ್ಲಿ ಸಿಗ್ತದೆ. ವಾಟ್ ಡು ಯು ಮೀನ್ ಬೈ ಸೋನೋರಿಟಿ? ಸೋನೋರಿಟಿ ಅಂದರೆ ಎಂಥದ್ದು? ಸಿನ್ಸ್ ಮೆಟಲ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ರಿಂಗಿಂಗ್ ಸೌಂಡ್ ಯಾವ ಮೆಟಲಲ್ಲಿ ಬರ್ತದೆ? ಹೆಚ್ಚಾಗಿ ಬರ್ತದೆ ಎಲ್ಲ ಮೆಟಲಲ್ಲಿ ಸಹ. ಆ ಸೌಂಡ್ ಬರುವ ದೇ ಆರ್ ಸೆಟ್ ಟು ಬಿ ಸೋನರಸ್ ಆ್ಯಂಡ್ ದ ಪ್ರಾಪರ್ಟಿಗೆ ಆಫ್ ಮೆಟಲ್ ಇಸ್ ಕಾಲ್ಡ್ ಸೋನೋರಿಟಿ. ವೈ ಕಾಂಟ್ ಯು ಹ್ಯಾವ್ ವುಡನ್ ಬೆಲ್? ಎಲ್ಲಿ ವುಡನ್ ಬೆಲ್ ಯಾಕೆ ಸಿಗುವುದಿಲ್ಲ ನಮಗೆ? ಸಿನ್ಸ್ ವುಡ್ ಈಸ್ ನಾನ್ ಮೆಟಲ್. ವುಡ್ ಯಾವಾಗಲೂ ನಾನ್ ಮೆಟಲ್. ಹ್ಯಾನ್ಸ್ ಇಟ್ ಕ್ಯಾನಾಟ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ನಾನ್ ಮೆಟಲಲ್ಲಿ ರಿಂಗಿಂಗ್ ಸೌಂಡ್ ಬರುವುದಿಲ್ಲ, ಆದ ಕಾರಣ ವುಡ್ ನಾನ್ ಮೆಟಲ್ಗೆ ಎಕ್ಸಾಂಪಲ್. ಓನ್ಲಿ ಮೆಟಲ್ ಕ್ಯಾನ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ಅದಕ್ಕೆ ವುಡ್ ಅಂದು ಬೆಲ್ ಇಲ್ಲ.
ನೇಮ್ ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಮೆಟಲ್ಗೆ ಯಾವುದೆಲ್ಲ ಪ್ರಾಪರ್ಟೀಸ್ ಉಂಟು? ಮೆಟಲ್ಸ್ ಹ್ಯಾವ್ ಜನರಲಿ ಸಾಲಿಡ್, ಹಾರ್ಡ್, ಡಕ್ಟೈಲ್, ಮ್ಯಾಲಿಬಲ್, ಹ್ಯಾವ್ ಎ ಮೆಟಾಲಿಕ್ ಲಸ್ಟರ್, ಆರ್ sonorous and good conductor of heat and electricity. What are the element called which can neither fit with the metal or non-metal? Metalloids. Name some metalloids. Arsenic, antimony, silicon, germanium. ಇದೆಲ್ಲ ಮೆಟಲಾಯ್ಡ್ಸ್ಗೆ ಎಕ್ಸಾಂಪಲ್. What happen when you hammer a metal and non-metal? When metals are hammered, it converted into sheet. ತಿನ್ ಶೀಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಹ್ಯಾಮರ್ ಅಲ್ಲಿ ಹೊಡೆಯುವಾಗ. when non-metal is hammered, it break away easily. ಪುಡಿ ಪುಡಿ ಪೌಡರ್ ಆಗ್ತದೆ ನಾನ್ ಮೆಟಲ್ ಅನ್ನು ಹ್ಯಾಮರ್ ಅಲ್ಲಿ ಹೊಡೆಯುವಾಗ.